La 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 la. ಲೀಲಾ ಮಂಜು ಈ ಸ್ಟೋರಿ ಎಲ್ಲ ಕಡೆ ಲೈಲಾ ಮಜ್ನು ಥರ ಇಡೀ ಕರ್ನಾಟಕದಂತ ಸ್ಪ್ರೆಡ್ ಆಗ್ತಾ ಇದೆ. ಪ್ರೆಸೆಂಟ್ ಅಂತೂ ಇನ್ನೂ ಬಂಗಾರ ಥರ ರಾಣಿ ಥರ ಸಾಕ್ತೀನಿ. ತುಂಬ ದೂರ ಹೋಗ್ಬಿಡೋಣ ಬಾ. ನೀನು ಇಲ್ಲಂದ್ರೆ ಪ್ರಪಂಚ ಇಲ್ಲ ಮೋ. ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು, ನಿನ್ನ ಪ್ರಾಣ ಬಿಟ್ಬಿಡು, ಬೇಕಾದ್ರೆ ಬಿಟ್ಬಿಡ್ತೀನಿ. ಅವಳು ಯಾವತ್ತೂ ಅಷ್ಟೇ ನನ್ ಫ್ಲೇವರೇ ಅವಳು. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಇನ್ನು ಕಂಡವ್ರಿಗೆ ನಾನು ಬಿಟ್ಕೊಡಲ್ಲ ಯಾವತ್ತೂನು. ಇಲ್ಲಿ ಯಾರು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಅವರು ಫೇವ್ರೆಟ್ ಅನ್ನಕ್ಕೆ ಹೋಗಿ ಫ್ಲೇವರ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಕರಿತಿರೋ ನಿಮಗ್ ಬಿಟ್ಟಿದ್ರಿ, ಕರೀರಿ ನಿಮ್ ಹೆಂಡತಿನ. ಬಂದ್ಬಿಡ್ಲಿಲ್ಲ, ಎಲ್ಲೂ ಹೋಗ್ಬೇಡಮ್ಮ, ನಾನು ಚೆನ್ನಾಗಿ ಸಾಕೊಂತೀನಿ ಬಾಮ್ಮ. ದಯವಿಟ್ಟು ನಿನ್ ಕಾಲ್ ಹಿಡ್ಕೊಂತೀನಿ ಬಾ, ಇನ್ನೂ ಚೆನ್ನಾಗಿ ಸಾಕ್ತೀನಿ ನಿನ್ಗೆ. ನಿನ್ ಏನೇನ್ ಬೇಕು ಎಲ್ಲ ಕೊಡ್ಸಿದೀನಲ್ಲ, ಇನ್ನೂ ಕೊಡಿಸ್ತೀನಿ ಬಾ. ನಾನ್ ಬರಲ್ಲ. ನಮ್ಮ ಇಂಡಿಯಾದಲ್ಲಿ 99% ಮ್ಯಾರೇಜ್ ಸಕ್ಸಸ್ಫುಲ್ ರೇಟ್ ಇದೆ, ಆದ್ರೆ 1% ಮಾತ್ರ ಡಿವೋರ್ಸ್ ರೇಟ್ ಇದೆ. ಆ 1% ಜನ ಇವರೇ ನೋಡಿ. ಏನು ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ ನನ್ನ ಕ್ಯಾಬ್. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ಅಂಕಲ್ ಮಂಜುನಾಥ್ ಮತ್ತು ಆಂಟಿ ಲೀಲಾವತಿ ಅವ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಭಿ ಮಜಾ ಆಯೇಗಾ ನಾ ಬಿಡು. ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ಹಂಗಾದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಲೀಲಾ ಅನ್ನೋರಿಗೆ ಮೊದಲನೇ ಮದುವೆ ಆಗಿ ಆ ಸಂಬಂಧ ಮುರಿದು ಬಿದ್ದು ಮೊದಲೇ ಇವರು ಒಂದ್ಸಲಿ ಕಣ್ಣೀರಲ್ಲಿ ಕೈ ತೊಳೆದಿರ್ತಾರೆ. ಲವ್ ಕಣ್ಣೀರಾಗ್ತಾವ್ರೆ, ಈರುಳ್ಳಿ ಹಾಕ್ಬೇಡ. ನಂತರ ಹೊಸದಾಗಿ ಮಂಜಣ್ಣ ಅವ್ರ ಹತ್ರ ಬಂದು ಎರಡನೇ ಮದುವೆ ಆದರು. 9 ವರ್ಷದಿಂದ ಇಬ್ಬರು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಬಂದಿದ್ರಂತೆ. ಇವ್ರಿಗಿಬ್ಬರು ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗು ಇದ್ದಾರೆ. ಆಮೇಲೆ ಇವ್ರ ಮಧ್ಯೆ ಸಂತೋಷ್ ಅನ್ನೋರು ಬಂದು ಲೀಲಾ ಅವ್ರಿಗೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಅವ್ರ ಪ್ರೀತಿ ವಿಚಾರನ ಹೇಳಿದ್ರಂತೆ. ಇನ್ನೇನು ಸಂತೋಷ್ ಅವ್ರು ಬಂದ ಮೇಲೆ ಲೀಲಾ ಮತ್ತು ಮಂಜಣ್ಣ ಅವರ ಸಂಸಾರದ ಮಧ್ಯೆ ಬಿರುಕು ಬಿಡೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಆಲ್ರೆಡಿ ಉಳಿ ಹಿಂಡ್ಬಿಟ್ಟಿದ್ದಾರೆ, ನಿಂಬೆಣ್ಣೆ ಬೇಡ. ಆಮೇಲೆ ಮಂಜಣ್ಣ ಅವರು ಲೀಲಾ ಮತ್ತು ಸಂತೋಷ್ ಅವರ ವಿಚಾರ ಗೊತ್ತಾಗಿ ಲೀಲಾ ಅವ್ರಿಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ರು. ಇನ್ನೇನು ಮಂಜಣ್ಣನ ಟಾರ್ಚರ್ ತಡ್ಕೊಳಕ್ಕಾಗ್ದಿರ ಲೀಲಾ ಅವರು ಎರಡನೇ ಮದುವೆ ಆಗಿದೆ ಅಂತ ಅನ್ನೋದನ್ನ ಮರೆತು ಅವ್ರ ಮಕ್ಕಳು ಗಂಡನ್ನ ಬಿಟ್ಟು ಸಂತೋಷ್ ಅವ್ರ ಹತ್ರ ಹೋಗಿದ್ದಾರೆ. ಇಲ್ಲಿಗೆ ಮಂಜಣ್ಣನ ಹೃದಯ ಒಡೀತು, ಕಣ್ಣೀರು ಕೂಡಿ ಹರಿತು. ಅಯ್ಯೋ, 1ಕ್ಕೆ 4 ಸೇರಿಸಿ ಸರಿಯಾಗಿ ಒಗ್ಗರಣೆ ಹಾಕವ್ರೆ. ಒಗ್ಗರಣೆ ಕ್ಯಾನ್ಸಲ್. ಇವಾಗ ಮಂಜಣ್ಣ ಮತ್ತು ಸಂತೋಷ್ ಅವ್ರ ಮಧ್ಯೆ ಲೀಲಾ ಅವರು ಯಾರನ್ನು ಚೂಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತೀರಾ ಒದ್ದಾಡ್ತಿದ್ದಾರೆ. ನನಗೆ ನನ್ನ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ, ಇನ್ನೊಬ್ರ ಮೇಲೆ ಮನ್ಸು ಹಾಕೊಂಡು ಹೋಗಕ್ಕೆ. ನಾನೊಂದು ಮೆಸೇಜ್ ಹೇಳ್ತೀನಿ ಅಂತ ನಿಮಗೆ ಹೇಳಿದ್ನಲ್ಲ, ಆ ಮೆಸೇಜ್ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗಂಡ ಒಬ್ರ ಜೊತೆ ಹೆಂಡತಿ ಒಬ್ಬರ ಜೊತೆ ಅಫೈರ್ ಇಟ್ಕೊತಾರಲ್ಲ, ಇಂಥ ವಿಷಯಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಯಾರಾದರೂ ಈ ಥರ ಅಫೈರ್ ಇಟ್ಕೊಂಡು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ತೀನಿ ಅನ್ನೋರಿಗೆ ಬಿಟ್ಟು ಬಿಡಿ, ಅವರನ್ನು ತಡೆಯೋಕ್ಕೆ ಹೋಗಬೇಡಿ. ಯಾರಾದರೂ ಆಗಿರ್ಲಿರಿ, ಹೋಗ್ತೀನಿ ಅನ್ನೋರಿಗೆ ನೀವೇನು ಹೇಳ್ಬೇಕು ಗೊತ್ತಾ? ಗಂಡ ಮಕ್ಕಳು ಮನೆ ಇವರೆಲ್ಲರನ್ನೂ ಬಿಟ್ಟು ಹೋಗ್ತೀನಿ ಅಂತಂದರೆ ಅವಳು ಅವನ ಜೊತೆ ತುಂಬ ಗಟ್ಟಿಯ ಸಂಬಂಧನೇ ಇಟ್ಕೊಂಡಿರ್ತಾರೆ. ಅಂಥವ್ರನ್ನ ನೀವು ತಡಿಯೋಕೆ ಹೋದರೆ ನಿಮ್ಮನ್ನು ತುಂಬುತ್ತಾರೆ ಡ್ರಮ್ಗಳಲ್ಲಿ, ಸೂಟ್ ಕೇಸ್ಗಳಲ್ಲಿ, ಫ್ರಿಜ್ಜಲ್ಲಿ. ಅದು ನಿಮಗೆ ಬೇಕಾ? ಬದುಕಿದ್ರೆ ಸೊಪ್ಪು ಮಾರ್ಕೊಂಡಾದ್ರೂ ಜೀವನ ಮಾಡ್ಬೋದ್ರಿ, ಅಂಥವ್ರಿಂದ ಯಾಕೆ ಬೀಳ್ತೀರಾ? ನೋಡಿ, ಜನರಲ್ ಆಗಿ ಈ ಥರ ಅಫೇರ್ ಕೇಸುಗಳಲ್ಲಿ ಭಗ್ನ ಪ್ರೇಮಿ ಅಂತ ಯಾರು ಇರ್ತಾರಲ್ಲ, ಅವನು ಎಷ್ಟು ಒಳ್ಳೆಯವನಾಗಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ರೈಮ್ ಎಷ್ಟು ದೊಡ್ಡದಾಗುತ್ತೆ ಅಂತ. ನಾನು ಹೇಳೋದು ಇಷ್ಟೇ ರೀ, ಲೀಲಾ ಮತ್ತು ಸಂತೋಷಣ್ಣ ನಿಮ್ಮ ರಿಲೇಷನು ಎಲ್ಲಿಂದನಾದರೂ ಸ್ಟಾರ್ಟ್ ಆಗಿರಲಿ, ನೀವೇ ಹೇಳ್ದಂಗೆ ಮಂಜಣ್ಣನ ಜೊತೆ ಲೀಲಾ ಅವ್ರನ್ನ ಕಳಿಸಿ ಹ್ಯಾಪಿ ಎಂಡಿಂಗ್ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರೈ. ಇವೆಲ್ಲ ನೋಡ್ತಾ ಇದ್ರೆ ನಮಗೆ ತಲೆ ತಿರುಗುತ್ತೆ ರೀ. ಲಿಟ್ರಲಿಗೆ ಮಂಜಣ್ಣ ಅವರು ಇವ್ರನ್ನ ಇಷ್ಟು ಉದ್ದ ಹೋಗೋಕ್ಕೆ ಅದು ಹೆಂಗೆ ಬಿಟ್ಟರೋ ಗೊತ್ತಿಲ್ಲ. ಇಂಥವ್ರಿಗೆಲ್ಲ ಸ್ಟಾರ್ಟಿಂಗಲ್ಲೇ ಬುದ್ಧಿ ಕಲಿಸ್ಬೇಕು, ಅಪ್ಪ ಅಮ್ಮನಿಂದನಾದರೂ ಒಳ್ಳೆಯ ಬುದ್ಧಿ ಕಲಿಸ್ಬೇಕು ಇವ್ರಿಗೆ. ದಡ್ಡರಿಗೆ ದೊಣ್ಣೆ ಪೆಟ್ಟು, ಬುದ್ಧಿ ಇರೋರಿಗೆ ಮಾತಿನ ಪೆಟ್ಟು ಅನ್ನಂಗೆ ಇವ್ರಿಗೆ ಅಪ್ಪ ಅಮ್ಮನಿಂದನೇ ಒಳ್ಳೆ ಪಾಠ ಕಲಿಸಿರ್ಬೇಕು.